ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಿಎಂಸಿ ಚುನಾವಣೆಯಲ್ಲಿ ಆರಂಭದಲ್ಲೇ ಮುನ್ನಡೆಯನ್ನ ಬಿಜೆಪಿ ಕಾಯ್ದುಕೊಳ್ತಾ ಇದೆ. ಬಿಜೆಪಿಗೆ 41 ವಾರ್ಡ್ಗಳಲ್ಲಿ ಆರಂಭಿಕ ಹಂತದಲ್ಲಿ ಮುನ್ನಡೆಯ ಟ್ರೆಂಡ್ ಸಿಗ್ತಾ ಇದೆ. ಯುಬಿಟಿಗೆ 17 ವಾರ್ಡ್ಗಳಲ್ಲಿ ಮುನ್ನಡೆ ಸಿಗ್ತಾ ಇದೆ. 5ರಲ್ಲಿ ಮಾತ್ರ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ ಕಾಂಗ್ರೆಸ್ ಬೇರೆ ಎಲ್ಲಾ ರಾಜ್ಯಗಳಲ್ಲೂ ಇತ್ತೀಚೆಗೆ ಸ್ಥಳೀಯವಾಗಿ ಒಂದಷ್ಟು ಫ್ರೆಂಡ್ಶಿಪ್ ಮಾಡಿಕೊಂಡು ಊರುಗೋಲಾಗ್ತಾ ಬರ್ತಾ ಇದೆ. ಇವರೀಗ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದಾಗ ಕಾಂಗ್ರೆಸ್ ಬಗ್ಗೆ ಇರುವಂತಹ ಅಭಿಪ್ರಾಯಗಳು ಏನು ಅನ್ನೋದನ್ನ ಕೂಡ ಅರ್ಥಕೊಳ್ಳೋದಕ್ಕೆ ಈ ಚುನಾವಣೆ ಇಂಪಾರ್ಟೆಂಟ್ ಆಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ರವೀಶ್. ಕಾಂಗ್ರೆಸ್ನ ಪರ್ಫಾರ್ಮೆನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ರಾಜಕೀಯವಾಗಿ ಅವರಿಗೆ ವಿಪರೀತ ಮಹತ್ವ. ಯಾಕಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ನಾವು ಜಾರ್ಖಂಡಲ್ಲಿ ನೋಡಿದ್ವಿ, ಈ ಕಡೆ ತಮಿಳ್ನಾಡಲ್ಲಿ ನೋಡಿದ್ವಿ, ಎಲ್ಲಾ ಕಡೆ ಫ್ರೆಂಡ್ಶಿಪ್ ಮಾಡಿಕೊಂಡು ಊರ್ಗೋಲ್ ರೀತಿನಲ್ಲಿ ಎಲ್ಲಾ ಪಾರ್ಟಿಗಳಿಗಿತ್ತು. ಈಗ ಸ್ವತಂತ್ರವಾಗಿ ಸ್ಪರ್ಧೆ, ಅವರ ರಾಜಕೀಯ ಲೆಕ್ಕಾಚಾರಗಳಿಗೆ ಈ ಚುನಾವಣೆ ಎಷ್ಟು ಇಂಪಾರ್ಟೆಂಟ್ ಅಂತ ಖಂಡಿತವಾಗಿಯೂ ಕೂಡ. ಯಾಕೆಂದರೆ ಒಂದು ರಾಷ್ಟ್ರೀಯ ಪಕ್ಷ ಜೊತೆಗೆ ಸುದೀರ್ಘ ಅವಧಿಯಲ್ಲಿ ದೇಶನಾಳದಂಥ ಪಕ್ಷ ಈಗ ತಮ್ಮ ಅಸ್ತಿತ್ವಕ್ಕಾಗಿ ಭಾಳಷ್ಟು ರಾಜ್ಯಗಳಲ್ಲೂ ಕೂಡ ಒಂದು ರೀತಿಯಲ್ಲಿ ನಲುಗಾಡ್ತಾ ಇದೆ. ಅದು ರಿಸಲ್ಟಲ್ಲೂ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕೆಂದರೆ ಪ್ರತಿಯೊಂದು ಚುನಾವಣೆಯಲ್ಲೂ ಹೊಸ ಒಂದು ರೀತಿಯಲ್ಲಿ ಪ್ರಯೋಗವನ್ನು ಮಾಡೋದ್ರ ಮೂಲಕ ನಾವು ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು ಅನ್ನೋದು ಕೂಡ. ಆದರೆ ಎಲ್ಲೂ ಕೂಡ ಮೈತ್ರಿಯಿಂದ ಒಂದು ರೀತಿಯಲ್ಲಿ ಮೈತ್ರಿಯ ಜೊತೆಗೆ ಹೋಗಬೇಕಾದ ಅನಿವಾರ್ಯತೆಯೂ ಕೂಡ ಕಾಂಗ್ರೆಸ್ಗೆ ಇದೆ. ಮೈತ್ರಿಯಿಂದ ನಾವು ಸಪ್ರೇಟ್ ಆಗಿ ಪ್ರತ್ಯೇಕವಾಗಿ ಚುನಾವಣೆಯನ್ನು ವಿಧಾನಸಭಾ ಚುನಾವಣೆಗಳು ಎದುರಿಸ್ತೀವಿ ಅನ್ನೋ ಸ್ಥಿತಿಯಲ್ಲೂ ಕೂಡ ಇಲ್ಲ. ಯಾಕೆಂದರೆ ಈಗಾಗಲೇ ಬಿಹಾರ ಚುನಾವಣೆಯಲ್ಲಿ ಯಾವ ರೀತಿ ಪರಿಸ್ಥಿತಿ ಆಯಿತು ಅನ್ನೋದು ಕೂಡ ಗೊತ್ತಿದೆ. ಈಗ ಬರ್ತಾ ಇರ್ತಕ್ಕಂಥ ಪಂಚರಾಜ್ಯಗಳ ಚುನಾವಣೆಯ ಸಂದರ್ಭದಲ್ಲೂ ಕೂಡ, ಯಾಕೆಂದರೆ ಪಶ್ಚಿಮ ಬಂಗಾಳದಲ್ಲೂ ಕೂಡ ಎಲ್ಲೋ ಒಂದು ಕಡೆ ಸ್ವತಂತ್ರವಾಗಿ ಹೋಗಿ ಫೈಟ್ ಮಾಡಿ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ನಾವು ಹೊರಹೊಮ್ಮುತ್ತೀವಿ ಅನ್ನೋದು ಕೂಡ ಚಾನ್ಸಸ್ಸೇ ಇಲ್ಲ ಅನ್ನೋದು ಕೂಡ ಗೊತ್ತಾಗಿದೆ. ಆದರೆ ಎಲ್ಲೋ ಒಂದು ಕಡೆ ಸ್ವಲ್ಪ ಮಟ್ಟಿಗೆ ನಾವು ಇಂಪ್ರೂವ್ ಆಗ್ಬೋದು ಅನ್ನೋ ನಿಟ್ಟಿನಲ್ಲೂ ಕೂಡ ಒಂದು ರೀತಿಯಲ್ಲಿ ಟ್ರೈ ಮಾಡ್ತಾ ಇದ್ದಾರೆ. ಈಗ ಬಿಎಂಸಿ ಚುನಾವಣೆ ಸಂದರ್ಭದಲ್ಲೂ ಕೂಡ ಸೀಟು ಹೊಂದಾಣಿಕೆಯ ವಿಚಾರದಲ್ಲಿ ಒಂದು ರೀತಿಯಲ್ಲಿ ಒಮ್ಮತದ ಅಭಿಪ್ರಾಯ ಮೂಡದೇ ಇರತಕ್ಕಂಥ ಕಾರಣಗಳಿಗೋಸ್ಕರ ಈ ಕಾಂಗ್ರೆಸ್ ಜೊತೆಗೆ ವಂಚಿತ್ ಅಗಾಡಿ ಅನ್ನೋದು ಒಂದು ಬಣವೂ ಕೂಡ ಸೇರಿಕೊಂಡು, ಜೊತೆಗೆ ಇನ್ನೊಂದು ಪಾರ್ಟಿ RNSP ಅನ್ನೋದಕ್ಕೂ ಅದನ್ನು ಕೂಡ ಸೇರಿಕೊಂಡು 3 ಪಕ್ಷಗಳು ಒಟ್ಟಾಗಿ ಒಂದು ರೀತಿಯಲ್ಲಿ ಜೊತೆಯಾಗಿ ಹಿಡಿದಿದೆ. ಅದು ಒಂದು 25 ತನಕ ಕ್ರಾಸ್ ಆಗ್ಬೋದು ಅಂತ ಕೂಡ ಹೇಳಲಾಗ್ತಿದೆ. ಯಾಕೆಂದ್ರೆ ಕಳೆದ ಬಾರಿ ಒಂದು 2017ರ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಅಷ್ಟು ದೊಡ್ಡ ಮಟ್ಟದ ಪರ್ಫಾರ್ಮೆನ್ಸ್ ಅನ್ನು ಕೂಡ ಮಾಡಿರಲಿಲ್ಲ. ಹಾಗಾಗಿ ಈಗ ಒಂದು ರೀತಿಯಲ್ಲಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತೆ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅನ್ನೋದು ಕೂಡ ಗೊತ್ತಾಗಬೇಕಾಗುತ್ತೆ. ಒಂದಂತೂ ಸತ್ಯ, ಎಲ್ಲೋ ಒಂದು ಕಡೆ ಬಹಳಷ್ಟು ರಾಜ್ಯಗಳಲ್ಲಿ ಕಾಂಗ್ರೆಸ್ ಮೈತ್ರಿ ರಾಜಕಾರಣದ ಜೊತೆ ಹೋಗಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಹಾಗಾಗಿ ಅದನ್ನು ಹೊರತುಪಡಿಸಿದ್ರೆ ನಾವು ದೊಡ್ಡ ಮಟ್ಟದಲ್ಲಿ ಎಲ್ಲ ಹೋಗ್ಬಿಡ್ತೀವಿ ಅಂತ ಕೇರಳದಲ್ಲಿ ಒಂದು ರೀತಿಯಲ್ಲಿ ಆಪ್ಷನ್ ಇರ್ತಕ್ಕಂಥದ್ದು ಮುಂದಿನ ವಿಧಾನಸಭಾ ಚುನಾವಣೆಗೆ ಬಂದಂತಹ ಸಂದರ್ಭದಲ್ಲಿ. ಹಾಗಾಗಿ ಈಗಲೇ ಕೂಡ ಕಾಂಗ್ರೆಸ್ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಒಂದು ರೀತಿಯಲ್ಲಿ ಆ ಒಂದು ಅಟೆಂಪ್ಟ್ ಅನ್ನ ಮಾಡುವಂತ ಪ್ರಯತ್ನಕ್ಕೆ ಕೈ ಹಾಕೋದು ಒಂದು ರೀತಿಯಲ್ಲಿ ಬಹಳ ದೂರದ ಮಾತು ಅಂತ ಕೂಡ ಹೇಳಲಾಗ್ತದೆ. ಆದರೆ ಲೋಕಲ್ ಬಾಡಿ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರದಲ್ಲಿ ಈ ಒಂದು ಅಟೆಂಪ್ಟ್ ಅನ್ನು ಮಾಡಿದೆ. ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ತಂದು ಕೊಡುತ್ತೆ ಕಾದ್ ನೋಡ್ಬೇಕು ಮಮತಾ. ರವೀಶ್ ಹಾಗೆ ಸಂಪರ್ಕದಲ್ಲಿರಿ. ಆಮೇಲೆ ನೋಡಿ, ಯಾವಾಗಲೂ ಪ್ರತಿ ಸಲಾನು ದೆಹಲಿ ಇರಬಹುದು, ಮುಂಬೈ ಇರಬಹುದು, ಬೆಂಗಳೂರು ಸ್ಥಳೀಯ ಪಾಲಿಕೆ ಚುನಾವಣೆ ಇರ್ಬೋದು, ತುಂಬಾ ಇಂಪಾರ್ಟೆಂಟ್. ಯಾರಾಗ್ತಾರೆ ಮುಂಬೈನ ಬಾಸ್, ಯಾರ ವಶಕ್ಕೆ ಹೋಗುತ್ತೆ ಹಾಗಾದ್ರೆ ಪಾಲಿಕೆ ಅನ್ನೋದು ಕುತೂಹಲ. ಉದ್ಧವ್ ಠಾಕ್ರೆ ಅವರ ಪಾರುಪತ್ಯಕ್ಕೆ ದಿ ಎಂಡ್ ಹಾಡಲಾಗುತ್ತಾ? ದಿ ಎಂಡ್ ಕಾರ್ಡನ್ನ ಬಿಜೆಪಿ ಮತ್ತು ಮಹಾಯುತಿ ಅಂದ್ರೆ ಅವರದ್ದೇ ಮೈತ್ರಿಕೂಟ ಎಂಡ್ ಕಾರ್ಡ್ ಹಾಕುತ್ತಾ ಅನ್ನೋದು ಕುತೂಹಲ. ಲಾಸ್ಟ್ ಒಂದು 30-35 ವರ್ಷಗಳಿಂದ ಶಿವಸೇನೆ ಈ ಪಾಲಿಕೆ ಎಲೆಕ್ಷನ್ ಅಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ತಾ ಇತ್ತು. ಅತಿ ಹೆಚ್ಚು ಕಾರ್ಪೊರೇಟರ್ಸ್ ಅನ್ನ ಕೂಡ ಶಿವಸೇನೆ ಒಳಗೊಳ್ತಾ ಇತ್ತು. ಬಟ್ ಈ ಬಾರಿ ವಿಚಿತ್ರ ಸನ್ನಿವೇಶ ಅವರಿಗಿದೆ. ಡೀಟೇಲ್ಸ್ ಕೊಡ್ತಾರೆ ರವೀಶ್ ಮತ್ತೆ ಸಂಪರ್ಕದಲ್ಲಿ. ರವೀಶ್, ಮುಂಬೈ ಅಂದ ತಕ್ಷಣ ನಮಗೆ ಶಿವಸೇನೆ ಆ ಪಾರ್ಟಿಯ ಹಿಡಿತ ದೊಡ್ಡ ಮಟ್ಟದಲ್ಲಿ ಕಾಣಿಸ್ತಾ ಇತ್ತು. ಅವ್ರ ಜೊತೆಗೆ ಶೇರಿಂಗ್ ಪಾರ್ಟ್ನರ್ಸ್ ಆಗಿ ಒರಿಜಿನಲಿ ಬಿಜೆಪಿ ಇರ್ತಾ ಇತ್ತು. ಬಟ್ ಈ ಸಲ ಸ್ಥಾನಗಳು ಪಲ್ಲಟ ಆಗುವಂತಹ ಚಾನ್ಸಸ್ ಎಷ್ಟು ಅಂತ? ಖಂಡಿತವಾಗಿ ಕೂಡ ಮರಾಠಿ ಅಸ್ಮಿತೆ ಮತ್ತು ಮರಾಠಿ ಮತಗಳನ್ನೇ ದೊಡ್ಡ ಮಟ್ಟದಲ್ಲಿ ನೆಚ್ಚಿಕೊಂಡಿರ್ತಕ್ಕಂಥದ್ದು ಶಿವಸೇನೆ ಇಲ್ಲಿ ತನಕವೂ ಕೂಡ ಇತ್ತು. ಆದರೆ ಆ ಒಂದು ಪರಿಸ್ಥಿತಿ ವಿಧಾನಸಭಾ ಚುನಾವಣೆ ರಿಸಲ್ಟ್ ನಂತರ ಎಲ್ಲವೂ ಕೂಡ ಬದಲಾಗಿದೆ. ಜೊತೆಗೆ ಎಲ್ಲೋ ಒಂದು ಕಡೆ ಮರಾಠಿ ಅಸ್ಮಿತೆಯ ಜೊತೆಗೆ ಉತ್ತರ ಭಾರತ ವಿರೋಧಿ, ಜೊತೆಗೆ ಎಲ್ಲೋ ಒಂದು ಕಡೆ ಲೋಕಲ್ ವಿಚಾರವಾಗಿ ಕೂಡ ಒಂದು ರೀತಿಯಲ್ಲಿ ಶಿವಸೇನೆ ಭದ್ರವಾಗಿ ಬುನಾದಿಯನ್ನು ಹಾಕ್ಕೊಂಡಿತ್ತು. ಆದರೆ ಈಗ ಅದು ಉದ್ಧವ್ ಠಾಕ್ರೆ ಬಣ ಶಿವಸೇನೆ ಅದನ್ನು ಕಳ್ಕೊಂಡಿದೆ ಅನ್ನೋದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಜೊತೆಗೆ ಆ ಒಂದು ರಿಸಲ್ಟಲ್ಲೂ ಕೂಡ ಅದು ಒಂದು ರೀತಿಯಲ್ಲಿ ಬಿಂಬಿತ ಆಗ್ತಾ ಇದೆ. ಹಾಗಾಗಿ ಎಲ್ಲ ಒಂದು ಕಡೆ ಮರಾಠಿ ಮತ್ತು ಮುಸ್ಲಿಂ ಮತಗಳನ್ನು ಸೆಳೆಯೋ ನಿಟ್ಟಿನಲ್ಲೂ ಕೂಡ ಉದ್ಧವ್ ಠಾಕ್ರೆ, ಶರದ್ ಪವಾರ್ ಜೊತೆಗೆ ಆ ಒಂದು
ರಾಜ್ ಠಾಕ್ರೆ ಅವರೆಲ್ಲರೂ ಕೂಡ ಸೇರ್ಕೊಂಡು ಆ ಒಂದು ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಆದರೆ ಸಾಂಪ್ರದಾಯಿಕವಾಗಿ ಬಿಜೆಪಿಗೆ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಹಿಂದುತ್ವದ ಮತಗಳೇನಿದೆ ಅದು ಎಷ್ಟರ ಪ್ರಮಾಣದಲ್ಲಿ ವರ್ಗ ಆಗಬೇಕು, ಅದು ವರ್ಗ ಆಗುತ್ತೆ ಅನ್ನೋ ವಿಶ್ವಾಸದಲ್ಲೂ ಅವರು ಕೂಡ ಇದ್ರು. ಜೊತೆಗೆ ಮುಂಬೈ ಎಂದ ತಕ್ಷಣ ಕೇವಲ ಲೋಕಲೈಟ್ಸ್ ಮಾತ್ರ ಇರೋದಿಲ್ಲ, ಯಾಕೆಂದ್ರೆ ಬೆಂಗಳೂರಿನಲ್ಲಿ ಯಾವ ರೀತಿ ಬೇರೆ ಬೇರೆ ಪ್ರದೇಶಗಳಿಂದ ಬಂದಿರತಕ್ಕಂಥ ಜನರು ಕೂಡ ಒಂದು ರೀತಿ ನೆಲೆಸಿದಾರೋ ಅದೇ ರೀತಿ ಇದ್ದಾರೆ. ಹಾಗಾಗಿ ಉತ್ತರ ಭಾರತೀಯರ ಕಾಂಬಿನೇಷನ್ ಕೂಡ ಮುಂಬೈನಲ್ಲಿ ಎಲ್ಲ ಒಂದು ಕಡೆ ಬಿಜೆಪಿಗೆ ಮತ್ತೆ ಶಿಂದೆ ಬಣಕ್ಕೆ ವರವಾಗಿದೆ ಅಂತ ಮಾತುಗಳು ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಎಲ್ಲ ಒಂದು ಕಡೆ ಈ ಒಂದು ಭಾಷಾ ವಿಚಾರದಲ್ಲಾಗಿರ್ಬೋದು, ಜೊತೆಗೆ ಆ ಒಂದು ಜಾತಿ ಧರ್ಮದ ವಿಚಾರದಲ್ಲಾಗಿರ್ಬೋದು, ಇಲ್ಲೂ ಕೂಡ ಮತ ವಿಭಜನೆ ಸ್ಪ್ಲಿಟ್ ಆಗಿದೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ ಚುನಾವಣಾ ನಂತರ ಸಮೀಕ್ಷೆಗಳಲ್ಲಿ. ಹಾಗಾಗಿ ರಿಸಲ್ಟ್ ಬಂದ ಬಳಿಕ ಅದು ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಪೂರಕ ಎಂಬಂತೆ ಸ್ಪಷ್ಟವಾಗುತ್ತೆ. ಒಟ್ಟಾರೆಯಾಗಿ ಈ ಒಂದು ಮರಾಠಿ ಅಸ್ಮಿತೆ, ಹಿಂದುತ್ವ, ಜೊತೆಗೆ ಬೇರೆ ಬೇರೆ ಕಾರ್ಡನ್ನು ಏನು ಪ್ಲೇ ಮಾಡ್ತಾ ಇತ್ತು ಇಷ್ಟು ದಿನಗಳ ಕಾಲ ಶಿವಸೇನೆ ಉದ್ಧವ್ ಠಾಕ್ರೆ ಬಣ, ಈಗ ಅದು ಎಲ್ಲ ಒಂದು ಕಡೆ ಅದರಿಂದ ಒಂದು ಸ್ವಲ್ಪ ದೂರ ಸಾಗ್ತಾ ಇದೆ ಅನ್ನೋದು ಕೂಡ ಈ ಒಂದು ಚುನಾವಣಾ ನಂತರ ಸಮೀಕ್ಷೆಗಳು ಮತ್ತು ಈಗ ಬರ್ತಾ ಇರತಕ್ಕಂಥ ಆರಂಭಿಕ ಟ್ರೆಂಡ್ ಅಲ್ಲಿ ಸ್ಪಷ್ಟವಾಗ್ತಾ ಇದೆ. ಮಮತಾ, ರಮೇಶ್ ಹಾಗೆ ಸಂಪರ್ಕದಲ್ಲಿರಿ. ಯಾವಾಗಲೂ ಎಕ್ಸ್ಟ್ರೀಮ್ ಹಿಂದುತ್ವ ಅಂದಾಗ ಉಲ್ಟಾ ಹೊಡೆದಿರೋದಿದೆ ಕೆಲ ಪಕ್ಷಗಳಿಗೆ. ಆ ಲೆಕ್ಕಾಚಾರ ಏನು ಅಂತ ಹೇಳ್ತೀವಿ. ಪುಣೆ ಪಾಲಿಕೆಯಲ್ಲಿ ಬಿಜೆಪಿ ಮತ್ತು ಶಿವಸೇನೆಗೆ ಮುನ್ನಡೆ ಸಿಗ್ತಾ ಇದೆ. 32 ವಾರ್ಡ್ಗಳಲ್ಲಿ ಮುನ್ನಡೆಯನ್ನ ಪಡೆದುಕೊಳ್ತಾ ಇದ್ದಾರೆ. ಶುಭ ಸಂಕೇತ ಅಂತ ಹೇಳ್ತಾ ಇದ್ವಲ್ಲ, ಓಪನಿಂಗ್ ಅಕೌಂಟ್ ಅಂತ ಎಲ್ಲ ಕಡೆಗಳಲ್ಲೂ ಕೂಡ ಬಿಜೆಪಿ ಅಕೌಂಟ್ಗಳನ್ನು ಓಪನ್ ಮಾಡ್ತಾ ಇದೆ. ನಾಗ್ಪುರದಲ್ಲಿ ಕಾಂಗ್ರೆಸ್ 2 ವಾರ್ಡ್ಗಳಲ್ಲಿ ಮಾತ್ರ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಪುಣೆ ಪಾಲಿಕೆಯಲ್ಲಿ ಬಿಜೆಪಿ ಮತ್ತು ಶಿವಸೇನೆ ಮೈತ್ರಿಕೂಟಕ್ಕೆ ಮುನ್ನಡೆ ಅನ್ನೋದರ ಮಾಹಿತಿ. 32 ವಾರ್ಡ್ಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ಮುಂಬೈ ಪಾಲಿಕೆಯಲ್ಲಿ ಬಿಜೆಪಿ ಮತ್ತು ಉದ್ಧವ್ ಠಾಕ್ರೆ ಸಹೋದರರು ಅಂತ ನಾವೇನು ಕರಿತಾ ಇದ್ವಿ ಯಾವಾಗ್ಲಿಂದ, ಅವ್ರದ್ದು ಸಮಬಲದ ಹೋರಾಟ ಅಲ್ಲಿ ಕಾಣಿಸ್ತಾ ಇದೆ. ಬಿಕಾಸ್ ಸ್ಟ್ರಾಂಗ್ ಬೇಸ್ ಶಿವಸೇನೆದು ಅಲ್ಲಿದೆ. ಮರಾಠಿ ಮಾಳೂಸ್ ಅಂತ ಹೇಳಿ ಕಳೆದ 6 ತಿಂಗಳಿಂದ ಠಾಕ್ರೆ ಸಹೋದರರು ಸಮಾವೇಶಗಳನ್ನ ಹಮ್ಮಿಕೊಳ್ತಾ ಇದ್ರು. ಆಮೇಲೆ ಅನ್ಡೌಟೆಡ್ಲಿ ರಾಜ್ ಠಾಕ್ರೆ ಎಲ್ಲಾದ್ರೂ ಭಾರತದಲ್ಲಿ ಎಲ್ಲೇ ಅವರು ಭಾಷಣಗಳನ್ನು ಮಾಡ್ತಾರೆ ಅಂದ್ರೂ ಲಕ್ಷ ಸಂಖ್ಯೆಯಲ್ಲಿ ಜನ ಅವರ ಭಾಷಣ ಕೇಳೋದಕ್ಕೆ ಬರ್ತಾರೆ. ಭಾಷಣ ವೋಟ್ ಆಗಿ ಕನ್ವರ್ಟ್ ಆಗುತ್ತಾ? ಠಾಕ್ರೆ ಸಹೋದರರ ವ್ಯಾಲಿಡಿಟಿ ಇನ್ನೂ ಇದೆಯಾ? ಈ ಪ್ರಶ್ನೆಗೂ ಕೂಡ ಈ ಚುನಾವಣೆಯ ರಿಸಲ್ಟ್ ಉತ್ತರವನ್ನು ಕೊಡುತ್ತೆ.